ಹಾಯ್ ಫುಡೀಸ್. ಮಲ್ಲೇಶ್ವರಂ ಅಂದ ತಕ್ಷಣ ಎಲ್ಲರಿಗೂ ಶಾಪಿಂಗು ನೆನಪಾಗತ್ತೆ. ಶಾಪಿಂಗಿಗೆ ಮಲ್ಲೇಶ್ವರಂ ತುಂಬ ಫೇಮಸ್. ಅದೇ ರೀತಿ ರೆಸ್ಟೋರೆಂಟ್ಸ್ಗಳಿಗೂ ಫೇಮಸ್. ನಾವಿವತ್ತು ಬಂದಿರೋದು ಮಲ್ಲೇಶ್ವರಂನ ಫೇಮಸ್ ಹಳ್ಳಿ ಮನೆ ರೆಸ್ಟೋರೆಂಟ್ಗೆ. ಈ ಹಳ್ಳಿ ಮನೆ ರೆಸ್ಟೋರೆಂಟ್ ಯಾವುದಕ್ಕೆ ಹೈಪ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಲ್ವಾ? ಎಸ್, ಮ್ಯಾಂಗೋ ಮೇಳ. ಸೊ ಇಲ್ಲಿ ನಡೀತಿರೋ ಮ್ಯಾಂಗೋ ಮೇಳದಲ್ಲಿ ಮ್ಯಾಂಗೋ ಊಟ ಮಾಡೋಕ್ಕೋಸ್ಕರ ನಾವಿವತ್ತು ಬಂದಿದ್ದೀವಿ. ಸೊ ಲಿಸ್ಟು ಎಷ್ಟು ದೊಡ್ಡದಾಗಿದೆ ನೋಡಿ. ಮ್ಯಾಂಗೋ ಜ್ಯೂಸ್, ಮ್ಯಾಂಗೋ ರಸಮಲೈ, ಮ್ಯಾಂಗೋ ಗೊಜ್ಜು, ನಿಮ್ಗೆ ಏನು ಬೇಕು ಮ್ಯಾಂಗೋನಲ್ಲಿ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಒಂದೆರಡು ಐಟಮ್ ಮ್ಯಾಂಗೋನಲ್ಲಿ ಮನೇಲಿ ಮಾಡ್ಕೊಂಡು ತಿನ್ಬೋದು, ಬಟ್ ಇಷ್ಟು ಐಟಮ್ಸ್ನ ಖಂಡಿತ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಐಟಮ್ಸ್ ಟ್ರೈ ಮಾಡಬೇಕಂದ್ರೆ ಮ್ಯಾಂಗೋ ಮೇಳಕ್ಕೆ ಬರಲೇಬೇಕು. ಇಲ್ಲಿ ರಶ್ ನೋಡಿ ಹೇಗಿದೆ ಅಂತ. ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ದು ಮ್ಯಾಂಗೋ ಜ್ಯೂಸಿಂದ, ಅದಾದಮೇಲೆ ಮ್ಯಾಂಗೋ ರಸಮಲೈ. ಇಲ್ಲಿ ಪ್ರತಿಯೊಂದು ಐಟಮಲ್ಲೂ ಮ್ಯಾಂಗೋ ಹಾಕಿನೇ ಮಾಡಿದರು. ಯಾವುದೇ ಒಂದು ಐಟಮಲ್ಲೂ ಮ್ಯಾಂಗೋ ಇಲ್ಲ ಅಂತ ಇಲ್ಲ. ನೀವು ಸಾಂಬಾರು ತೊಗೊಂಡ್ರೆ ಅದರಲ್ಲಿರೋ ಹುಳಿನೂ ಕೂಡ ಮ್ಯಾಂಗೋನೇ. ಅದೇ ರೀತಿ ಚಿತ್ರಾನ್ನ, ಗೊಜ್ಜು, ಯಾವುದೇ ಐಟಮ್, ಇಡ್ಲಿ ಕೂಡ ಇಲ್ಲಿ ಮ್ಯಾಂಗೋನಲ್ಲೇ ಮಾಡಿದರು. ಅದೇ ರೀತಿ ನೀವು ಇವಾಗ ನೋಡ್ತಿದ್ದೀರಲ್ಲ, ಹೋಳಿಗೆ ಮತ್ತು ಹಲ್ವಾಯಿ, ಇದು ನನ್ನ ಫೇವ್ರೆಟ್ ಇಲ್ಲಿ. ಸೊ ಮ್ಯಾಂಗೋ ಹಲ್ವಾಯಿ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು, ಬಾಯಲ್ಲಿಟ್ಟರೆ ಕರ್ಗೋಗ್ತಾ ಇತ್ತು. ಅದೇ ರೀತಿ ದೋಸೆ ಇತ್ತು, ಮಸಾಲೆ ದೋಸೆ. ಸೊ ಇದರಲ್ಲಿ ಏನು ಮ್ಯಾಂಗೋ ಇರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಇದಕ್ಕೂ ಕೂಡ ಒಳಗಡೆ ಪಲ್ಯಕ್ಕೆ ಮ್ಯಾಂಗೋ ಪೀಸಸ್ನ ಕಟ್ ಮಾಡಿ ಹಾಕಿದರು. ಸೊ ಈ ರೀತಿ ನೀವು ಯಾವುದೇ ಡಿಶ್ ಟ್ರೈ ಮಾಡಿದ್ರು ಅದರಲ್ಲಿ ಮ್ಯಾಂಗೋ ಇತ್ತು. ಯಾರಾದರೂ ಮ್ಯಾಂಗೋ ಲವರ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿತ್ತು. ನನ್ನ ಮತ್ತೊಂದು ಫೇವ್ರೇಟ್ ಅಂದರೆ ನೀವಿಲ್ಲಿ ನೋಡ್ತಿದ್ದು ಗೊಜ್ಜು. ಸೊ ಅದರಲ್ಲಿ ಮ್ಯಾಂಗೋದು ವಾಟೆನ ಅದೇ ರೀತಿ ಹಾಗೆ ಹಾಕಿದ್ರು. ಸೊ ಅದೇ ಇಲ್ಲಿನ ಸ್ಪೆಷಾಲಿಟಿ. ಅದಿಲ್ಲಿ ತುಂಬ ಫೇಮಸ್ ಡಿಶ್ ಅಂತ ಹೇಳ್ತಾರೆ. ಆ ಡಿಶ್ಶಿಗೋಸ್ಕರನೇ ತುಂಬ ಜನ ಇಲ್ಲಿ ಬಂದು ಊಟ ಮಾಡಿ ಹೋಗ್ತಾರೆ. ಸೊ ನೀವು ಕೂಡ ಏನಾದರೂ ಬೆಂಗಳೂರಲ್ಲಿದ್ದರೆ ಮತ್ತು ಮಲ್ಲೇಶ್ವರಂ ಅಕ್ಕಪಕ್ಕ ಇದ್ದರೆ ಈ ಮ್ಯಾಂಗೋ ಮೇಳನ ಮಿಸ್ ಮಾಡಬೇಡಿ. ಈ ಮಂತ್ 31 ಅಂದರೆ ಮೇ 31ವರೆಗೂ ಈ ಮ್ಯಾಂಗೋ ಮೇಳ ನಡೆಯುತ್ತೆ. ಸೊ ಖಂಡಿತ ಮಿಸ್ ಮಾಡಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ. ತುಂಬ ರಶ್ ಇರುತ್ತೆ, ವೆಯ್ಟಿಂಗ್ ಟೈಮ್ ಇರುತ್ತೆ. ಆಲ್ಮೋಸ್ಟ್ ಒಂದು 30 ಮಿನಿಟ್ಸೇ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡುವಾಗ ಬೇಜಾರಾದರೂ ಲಾಸ್ಟಲ್ಲಿ ಮ್ಯಾಂಗೋ ಊಟ ಮಾಡಿದ್ಮೇಲೆ ಫುಲ್ ಸಮಾಧಾನ ಆಗುತ್ತೆ. ಮ್ಯಾಂಗೋ ಐಸ್ ಕ್ರೀಮಿಂದ ಈ ಫುಡ್ ಮೇಳನ ನಾವು ಎಂಡ್ ಮಾಡಿದ್ವಿ. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಊಟನ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಮತ್ತು ಮಾವಿನ ಹಣ್ಣಿನ ಊಟ ಮಾಡುವಾಗ ನಮ್ಮ ಚಾನಲ್ ನೆನೆಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.